ಶಾಸಕರು ಆ ಕಾಲಘಟ್ಟದಲ್ಲಿ ಯಾವ ಪ್ರಶ್ನೆಯನ್ನ ಕೇಳಿದ್ದಾರೆ, ಹೇಗೆ ಕೇಳಿದ್ದಾರೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು. ಕಾಂಪಿಟೇಟರ್ಸ್ ಯಾರು ಇಲ್ಲಿ ಅಟ್ ದಿ ಎಂಡ್ ಆಫ್ ದಿ ಡೇ ಇವತ್ತಿನ ದಿನ ಮಾಧ್ಯಮ ತೋರಿಸ್ತಾ ಇರೋದಂತ ಆಗಿರ್ಬೋದು ಅಥವಾ 2023 ಚುನಾವಣೆಗಿಂತ ಮುಂಚೆ ಆಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಮತ್ತೆ ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಶಾಸಕರು ಅರ್ಹರು ಪಕ್ಷದಲ್ಲಿ ಮುಖ್ಯಮಂತ್ರಿಗಳಾಗೋದಕ್ಕೆ ಎಲ್ಲಾದ್ರೂ ನೀವು ಯೋಚನೆ ಮಾಡಿ. ಬಿಜೆಪಿಯಲ್ಲಿ ಒಂದು ಕೇವಲ ಅಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಅವರು ಅಧ್ಯಕ್ಷರಾದ ನಂತರದಲ್ಲಿ ಹೇಗೆ ಪುಂಖಾನುಪುಂಖವಾಗಿ ಹೊರಗಡೆ ಬಂದು ನಾಯಕರು ಅವರ ವಿರುದ್ಧವಾಗಿ ಮಾತಾಡಿದ್ರು, ಅವರನ್ನ ಟೀಕಿಸಿದ್ರು, ಅವರನ್ನ ಅವಹೇಳನ ಮಾಡಿದ್ರು, ಅವರಿಗೆ ಏನು ನಾವು ಪಕ್ಷದಿಂದ ಹೊರಗೆ ಹೋಗ್ತೀವಿ ಅಂತ ನಡೆದ್ರು, ಕೆಲವೊಂದಿಷ್ಟು ಜನ ಪಕ್ಷದಿಂದ ಉಚ್ಚಾಟನೆ ಆದ್ರು. ಸೊ ಇಂತಹ ಎಲ್ಲಾ ಪ್ರಕ್ರಿಯೆಗಳನ್ನ ನಾವು ನೋಡಿದೀವಿ, ಇಂತಹ ಎಲ್ಲಾ ಮೀಟಿಂಗ್ಗಳನ್ನ ನಾವು ನೋಡಿದೀವಿ. ಆದ್ರೆ ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗಲಿ ಎಲ್ಲಾದ್ರೂ ಹೊರಗಡೆ ಬಂದು ನಮ್ಮ ಮಧ್ಯೆ ಸಮಸ್ಯೆ ಇದೆ ಅಥವಾ ಇದ್ಯಾವುದು ಬೇಡಪ್ಪ, ಮಾನ್ಯ ಉಪಮುಖ್ಯಮಂತ್ರಿಗಳು ಎಷ್ಟು ಡಿಗ್ನಿಫೈಡ್ ಆಗಿ ನಡ್ಕೊಳ್ತಾ ಇದ್ದಾರೆ, ಎಲ್ಲಾದ್ರೂ ಹೊರಗಡೆ ಬಂದು ನನ್ನ ಪರವಾಗಿ ಹೋರಾಟ ಮಾಡಿ, ಇಲ್ಲ ನನ್ನ ಪರವಾಗಿ ಧ್ವನಿ ಎತ್ತಿ, ನನ್ನ ಪರವಾಗಿ ಡೆಲ್ಲಿಗೆ ಹೋಗಿ. ಯಾಕೆ ಅವ್ರು ಇವತ್ತಿನ ದಿನ ಅಸ್ಸಾಂ ಇನ್ಚಾರ್ಜ್ ಅವರು, ಎಲೆಕ್ಷನ್ ಇನ್ಚಾರ್ಜ್ ರಾಹುಲ್ ಗಾಂಧಿ ಅವರನ್ನ ಅವರು ಏನಿಲ್ಲ ಅಂತಂದ್ರು 15-20 ಸತಿ ಭೇಟಿ ಮಾಡ್ತಾರೆ. ಸೊ ಅಷ್ಟು ಸಂಪರ್ಕದಲ್ಲಿ ಇರುವಂತಹ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ, ತಮ್ಮ ಮುಂದಿನ ನಡೆ ಏನು, ತಮ್ಮ ರಾಜಕೀಯ ಬೆಳವಣಿಗೆ ಏನು, ತಾವು ಹೇಗೆ ತಮ್ಮನ್ನ ತಾವು ರೂಪಿಸ್ಕೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಅವ್ರು ಯಾವತ್ತೂ ಕೂಡ ಬಂದು ನನಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡಿ ಅಂತ ಅವ್ರು ಕೇಳಿದಾರ? ಈ ಚರ್ಚೆ ಪ್ರಸ್ತುತತೆ ಈ 15+ ಶಾಸಕರು ಪದೇ ಪದೇ ಹೇಳಿಕೆ ಕೊಡ್ತಿರುವವರ ಬಾಯಿ ಮುಚ್ಚಿಸೋ ಪ್ರಯತ್ನ ನಯನ ಅವ್ರು ಮಾತಾಡಿದ್ರು, ನೀವೇ ಪ್ಲೇ ಮಾಡಿದ್ರಿ ಬೈಟನ್ನ. ಏನ್ ಹೇಳಿರೋದು ನಯನ ಅವರು? ಇನ್ನೊಂದ್ಸತಿ ಮೇಡಂ, ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು, ಅದಕ್ಕೋಸ್ಕರ ದೆಹಲಿಗೆ ಹೋಗೋ ಪರಿಸ್ಥಿತಿ ಬಂದ್ರೆ ನಾನು ಹೋಗ್ತೀನಿ. ಆರ್ ಅಶೋಕ್ ಅವರ ಹೇಳಿಕೆ ಇದೆ ಸ್ಕ್ರೀನ್ ಮೇಲೆ. ಆರ್ ಅಶೋಕ್ ಅವರ ಹೇಳಿಕೆ, ಇತಿಶ್ರೀ ಆಡುವಂಥ ಯೋಗ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲ. ಅವರು ಹಿಂಗೆ ಮುಂದೂಡ್ಕೊಂಡು ಹೋಗೋ ಮನಸ್ಥಿತಿಯಲ್ಲಿದ್ದಾರೆ. ಸಿದ್ದರಾಮಯ್ಯನವರು ನೋಡಿದ್ದೀರ, ಅವರು ಒಂಥರ ಬಸ್ಸಲ್ಲಿ ಟ್ರಾವೆಲ್ ಮಾಡೋ ಅಭ್ಯಾಸ ಅವ್ರಿಗೆ, ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಅಭ್ಯಾಸ ಅವ್ರಿಗೆ ಯಾವಾಗೂ. ಅವರು ಟವಲ್ ಇಕ್ಕೊಂಡಿರ್ತಾರೆ, ಯಾವಾಗ ಒಂದು ಸೀಟ್ ಮೇಲೆ ಯಾವಾಗೂ ಹಾಕ್ಕೊಂಬಿಡ್ತಾರೆ, ಮೊದಲೇ ಹಾಕ್ಕೊಂಬಿಡ್ತಾರೆ. ಇನ್ನು ಟ್ರಾವೆಲ್ ಮಾಡಬೇಕು ಅಂದ್ರೇ ಮೊದಲೇ ಹಾಕ್ಕೊಂಬಿಡ್ತಾರೆ. ಅವ್ರು ಎಲ್ಲ ಪಾರ್ಟಿಯಲ್ಲೂ ಅದೇ ಮಾಡಿರೋದು. ಅವರು ಜನತಾದಳದಲ್ಲೂ ಟವಲ್ ಹಾಕ್ಕೊಂಡೆ ಡೆಪ್ಟಿ ಸಿ ಎಮ್ ಆದರು, ಕಾಂಗ್ರೆಸ್ಗೆ ಬಂದರು, ಇಲ್ಲೂ ಸಿ ಎಮ್ ಆಗಿದ್ದಾರೆ. ಅವ್ರಿಗೆ ಈ ಚೇರ್ನ ಹೆಂಗೆ ಫೆವಿಕೋಲ್ ಹಾಕ್ಕೊಂಡು ಅಂಟಿಸ್ಕೊಳೋದು ಅವ್ರು ಚೆಂದಾಗಿ ವಿದ್ಯೆ ಗೊತ್ತಿದೆ. ಈ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅದು ಗೊತ್ತಿಲ್ಲ. ಒಡೆದು ಕಿತ್ಕೊಂತೀನಿ ಬಿರಿ ಒಡೆದು ಕಿತ್ಕೊಳೋದ್ರಲ್ಲೇ ಅವರೇ. ಆ ಕಾಲ ಅಲ್ಲ, ಹೊರಟೋಯ್ತು. ಒಡೆದು ಕಿತ್ಕೊಳೋ ಕಾಲ ಅಲ್ಲ ಈಗ. ತಲೆ ಯೂಸ್ ಮಾಡುವ ಕಾಲ ಇದು. ಅದು ಅವ್ರದ್ದು ಆಯ್ತಲ್ಲ. ನೋಡಿ ನಾಗರಾಜ್ ಸರ್, ಒದ್ದು ನಾಗರಾಜ್ ಅವ್ರದ್ದು 10 ಸೆಕೆಂಡ್ ಕ್ವಿಕ್ಲಿ ಅಂಡ್ ದೆನ್ ಯು ಹ್ಯಾವ್ ಟು ಅಲೋ ಹಿಮ್ ಟು ಸ್ಪೀಕ್. 10 ಸೆಕೆಂಡ್ ಆದ್ಮೇಲೆ ಅವರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಬೇಕು. ಒಬ್ಬ ಲೀಡರ್ ಅನ್ನ ಲಾಕ್ ಮಾಡಬೇಕು. ಯಡಿಯೂರಪ್ಪನವರು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ 3 ಜನ ಡಿ.ಸಿ.ಎಂ ಗಳನ್ನ ಕೊಟ್ಟು ಅವರನ್ನ ಕಾರ್ನರ್ ಮಾಡಿ ಅವರಿಗೆ ಏನು ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡದೇ ಇರುವಂತಹ ಹೈಕಮಾಂಡೇ ಅವರಿಗೆ ಇಷ್ಟ. ಫ್ರೀ ಹ್ಯಾಂಡ್ ಕೊಟ್ಟು ನಾಯಕರು ತಮಗೆ ಬೇಕಾದಂತಹ ಆಡಳಿತವನ್ನ ಮಾಡಿ ರಾಜ್ಯಕ್ಕೆ ಅಭಿವೃದ್ಧಿಯನ್ನ ಕೊಡ್ಲಿ ಅನ್ನುವಂತಹ ಯಾವ ವಿರೋಧ ಪಕ್ಷದ ನಾಯಕರು, ರಾಜಕೀಯದಲ್ಲಿ ಅನುಭವ ಇರುವವರು ಅವ್ರು ಏನ್ ಹೇಳ್ತಿದ್ದಾರೆ, ಒದ್ದು ಕಿತ್ಕೊಳ್ಳೋ ಕಾಲ ಇದೀಗಲ್ಲ, ಬುದ್ಧಿ ಉಪಯೋಗಿಸಬೇಕು. ಡಿ.ಕೆ. ಶಿವಕುಮಾರ್ ಅದ್ರಲ್ಲಿ ಹಿಂದೆ ಉಳಿದು ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ತರ ಟವಲ್ ಹಾಕೋದನ್ನ ಅಭ್ಯಾಸ ಮಾಡ್ಕೋಬೇಕಾಗಿತ್ತು, ಅವ್ರು ಮಾಡ್ಕೊಳ್ಳಿಲ್ಲ ಅಂತ. ಇಲ್ಲ, ಆ ತರದ ವ್ಯವಸ್ಥೆ ಏನಿಲ್ಲ.
ಕಿತ್ಕೊಳ್ಳುವಂಥದ್ದು ಒದ್ದು ಕಿತ್ಕೊಳ್ಳುವಂಥ ವ್ಯವಸ್ಥೆ ಡಿ ಕೆ ಶಿವಕುಮಾರ್ ಅವರೇನು ಮಾಡ್ತಾ ಇಲ್ಲ. ಅವರು ಪಕ್ಷದಲ್ಲಿ ಇರ್ತಕ್ಕಂಥ ಏನು 136 ಜನ ಗೆಲ್ಲುವಂಥ ಸಂದರ್ಭದಲ್ಲಿ ಅವರ ಶ್ರಮ, ಅವ್ರು ಹಾಕಿರ್ತಕ್ಕಂಥ ಕೂಲಿಗೆ ಇವತ್ತು ಅವ್ರನ್ನ ಅದಕ್ಕೆ ಕೂಲಿ ಕೇಳ್ತಾ ಇದ್ದಾರೆ ಅಷ್ಟೇ ಹೊರತು ಬೇರೆ ಏನು ಅಲ್ವೇ ಇಲ್ಲ. ಈ ವ್ಯವಸ್ಥೆಯಲ್ಲಿ ಹೈಕಮಾಂಡು ಕೂಡ ಗೊತ್ತದೆ, ಏಕೆಂದರೆ ಈಗ ಆಲ್ರೆಡಿ ಏನು ತೀರ್ಮಾನ ತೊಗೊಂಡಿದೆ, ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಈಗಾಗಲೇ ಏನು MLAಗಳು ಮಾತಾಡ್ತಾ ಇದ್ದಾರೆ. ಹೈಕಮಾಂಡಲ್ಲೂ ಕೂಡ ಒಂದು ಒಳಗಡೆ ಇನ್ನರ್ ಮೀಟಿಂಗ್ಗಳು ನಡೀತಾವೆ. ಆದ್ದರಿಂದ ಬಜೆಟ್ ಆದಂಥ ನಂತರ ನನಗೆ ಇರತಕ್ಕಂಥ ಮಾಹಿತಿ ಪ್ರಕಾರ ಆಗುವಂಥದ್ದು ವ್ಯವಸ್ಥೆ ಇದೆ. ಈಗ ಆಗುವಂತ ವ್ಯವಸ್ಥೆ ಅಂದ್ರೆ ಏನು ಸರ್? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅದೇ ಆಗ್ತಾರೆ. ಇವತ್ತು 28 ಮೇಲೆ 28 ಇವತ್ತಿನ ಈ ಸರ್ಕಾರದಲ್ಲೇ ಮುಖ್ಯಮಂತ್ರಿ ಆಗುವಂಥದ್ದು ಡಿ ಕೆ ಶಿವಕುಮಾರ್. ಈಗಷ್ಟೇ ತನ್ವೀರ್ ಸೇಠ್ ಹೇಳಿದ್ರು ಸಿದ್ದರಾಮಯ್ಯನವರು ಕೆಳಗೆ ಇದ್ರೆ ಸರ್ಕಾರನೇ ಬಿದ್ದು ಹೋಗುತ್ತೆ. ನಿಮ್ಮ ಮಾಧ್ಯಮದಲ್ಲೇ ಬಂತು, ಇಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಆ ಥರ ಹೇಳ್ತಾರೆ. ನಾನು 4-5 ಬಾರಿ ಕೇಳಿದ್ದೀನಿ. ಇದೇ ತನ್ವೀರ್ ಸೇಠ್ ಅವರು ಸಿದ್ದರಾಮಯ್ಯನವ್ರನ್ನ ಎಷ್ಟು ಸಾರಿ ಮಾತಾಡಿದ್ದಾರೆ, ಸಿದ್ದರಾಮಯ್ಯನವ್ರ ಮಗನ ಮೇಲೆ ಎಷ್ಟು ಸಾರಿ ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನ ಮೀಡಿಯಾದಲ್ಲೇ ತಾವೆಲ್ಲ ನೋಡ್ತಾ ಇದ್ದೀರಾ. ಅದನ್ನೇನು ಅವಶ್ಯಕತೆ ಏನಿಲ್ಲ. ಆದರೆ ಇವತ್ತು ನಯನ ಮೋಟಮ್ ಅವರು ಒಂದು ಮಾತು ಹೇಳಿದ್ರು. ಮೋಟಮ್ ಅವರು ಏನು ಆರ್ಡಿನರಿ ಅಲ್ಲ, ಭಾಳ ವರ್ಷದಿಂದಲೂ ಕಾಂಗ್ರೆಸ್ನ ಸೀನಿಯರ್ ಮಹಿಳಾ ನಾಯಕಿಯಾಗಿ ಬಂದಿರತಕ್ಕಂಥವ್ರು. ಅವ್ರಿಗೂ ಕೂಡ ಅರ್ಥ ಅದೇ. ಅವ್ರ ಮಗಳು ಅಂತ ಇರ್ತಾರೆ, ಡಿ ಕೆ ಶಿವಕುಮಾರ್ ಆಗೋದಾದ್ರೆ ನಾವೆಲ್ಲ ಕೂಡ ನಾವು ಮುಂದೆ ನಿಂತು ನಾವು ಡೆಲ್ಲಿಗೆ ಹೋಗ್ಬೇಕಾ ಎಲ್ಲ ಜೊತೆಲಿ ಕೆಲಸ ಮಾಡ್ತೀವಿ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕೆ ಆಗ್ಬೇಕು ಡಿ ಕೆ ಶಿವಕುಮಾರ್ ಅವರು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು ಆಗುವಂತ ಸಂದರ್ಭ ಬಂದಾಗ ಮತ್ತೆ ಮಧ್ಯ ಮಾತಾಡಬೇಡಿ, ನಾನು ಒಂದೇ ನಿಮಿಷ ನಿಂತು ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಆಮೇಲೆ ನೀವು ನಾನು ಇವತ್ತೇನಾಗದೆ ಪರಿಸ್ಥಿತಿ ಹೈಕಮಾಂಡ್ ಅಲ್ಲಿ ಅಂತಂದ್ರೆ ಡಿಸಿಷನ್ ತಗೊಳ್ಳೋಕ್ಕೆ ಅವ್ರಿಗೂ ಕೂಡ ಗೊಂದಲ ಮಾಡ್ಕೊಂಡಿದ್ದಾರೆ. ಎಲ್ಲಿರ್ತಕ್ಕಂಥ ವ್ಯವಸ್ಥೆನಲ್ಲಿ MLAಗಳು ಇರ್ತಕ್ಕಂಥ ಮಾತಾಡ್ತಾ ಇರ್ತಕ್ಕಂಥದ್ದು ಎಲ್ಲರೂ. ಆಮೇಲೆ ಇವತ್ತು ಯಾಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ, ಇವತ್ತಿನ ವ್ಯವಸ್ಥೆನಲ್ಲಿ ಅವ್ರ ಮೇಲೆ ED ರೈಡ್ ಮಾಡಿದ್ರು, IT ರೈಡ್ ಮಾಡಿದ್ರು, CBI ರೈಡ್ ಮಾಡಿದ್ರು. ಯಾವುದು ಕೂಡ ಜಗ್ದಲೆ ಪಕ್ಷದಲ್ಲಿ ಕನ್ವಿಕ್ಷನ್ ಇನ್ನು ಆಗ್ತಲೇ ಇದೆ, ಹಾಗೆ ಆಗ್ತಾರೆ, ಜೈಲಿಗೆ ಹೋಗೇ ಹೋಗ್ತಾರೆ. ಶ್ರಮಿಸಿದ್ದಾರೆ, ಹಾಗಾಗಿ ಸಿಎಂ ಆಗಬೇಕು ಅಂತೀರಿ. ಆಮೇಲೆ ಪಾರ್ಟಿ ಕಟ್ಟಿದ್ದಾರೆ ಶಿವರಾಮ್ ಸರ್ ಅದಕ್ಕೋಸ್ಕರ ಅವ್ರು ಅದೇ ಆಗ್ತಾರೆ. ಮುಂದಿನ ನಾವು ತನ್ವೀರ್ ಸೇಠ್ ಅವರ ಒಂದ್ ಸೈಡ್ ಹೇಳಿಕೆಯನ್ನ ಗಮನಿಸಿದ್ವಿ. ಆದ್ರೆ ಒಳಗಿಂದ ಬರ್ತಿರೋ ಮಾಹಿತಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇನೆ ಕಾಂಗ್ರೆಸ್ ಪಕ್ಷದ ಒಳಗೆ ಬಂಡಾಯ ಹೇಳ್ತಾ ಇದೆಯಂತೆ. ಹರೀಶ್ ಗೌಡ್ರು ತನ್ವೀರ್ ಸೇಠ್ ಅವರು ಮೀಟಿಂಗ್ ಮಾಡಿದ್ರು. ಇದು ಯಾಕೆ ಅನ್ನೋ ಅನುಮಾನ ಬರ್ತಾ ಇದೆ. ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರನ್ನೇ ಬದಲಾವಣೆ ಬೇಕು ಅಂತ ಕೇಳ್ತಿದ್ದಾರಂತೆ. ನೀವು ಕೂಡ ಮೈಸೂರಿನವರು. ಇಲ್ಲಿ ಏನು ಮೇಡಮ್, ಇವೆಲ್ಲ ಹೂವಾಹಪುವಗಳಷ್ಟೇ. ಈಗ ನಿನ್ನೆ ಹರೀಶ್ ಗೌಡ್ರು ಕೂಡ ಇವತ್ತು ಅದನ್ನ ಕ್ಲಾರಿಫೈ ಮಾಡಿದ್ದಾರೆ. ಅಲ್ಲಿ ಬಾಲಕೃಷ್ಣ ಅವ್ರ ಬರ್ತಡೇ ಇತ್ತು, ಅಲ್ಲಿ ರಾಜಕಾರಣ ಸೇರ್ಕೊಂಡಾಗ MLAಗಳು ರಾಜಕಾರಣಿಗಳು ಸೇರ್ಕೊಂಡಾಗ ಚರ್ಚೆ ಆಗ್ತದೆ ರಾಜಕಾರಣ. ಅದರಲ್ಲಿ ಏನು ಎರಡು ಮಾತಿಲ್ಲ. ನಾನು ಸಿದ್ದರಾಮಯ್ಯನವ್ರ ಪರವಾಗಿ ನಾನು ಇದ್ದೀನಿ ಅಂತೇಳಿ ಹರೀಶ್ ಗೌಡ್ರು ಕೂಡ 2-3 ಸರಿ ಸ್ಪಷ್ಟಪಡಿಸಿದ್ದಾರೆ. ಈಗ ಅವ್ರ ಸ್ನೇಹಿತರು MLA ಅವರು ಬರ್ತಡೇ ಪಾರ್ಟಿ ಊಟಕ್ಕೆ ಕರೆದಾಗ ಹೋಗ್ತಾರೆ, ಅದು ಕಾಮನ್ನು. ಈಗ ನಾವು ಯಾರನ್ನೋ ಸ್ನೇಹಿತರು ಸೇರ್ಕೊತೀವಿ. ಎಲ್ಲ BJP JDS ಮತ್ತು ಕಾಂಗ್ರೆಸ್ ಪಾರ್ಟಿಯವರೆಲ್ಲ ಸೇರ್ಕೊತಾರೆ ಸ್ನೇಹಿತರು ಬರ್ತಡೇ ಅಂದಾಗ. ಇಲ್ಲಿ ನನ್ನ ಉದ್ದೇಶ ಏನು ಅಂದ್ರೆ, ಮುಖ್ಯಮಂತ್ರಿ ಬದಲಾವಣೆ ವಿಚಾರದ ಚರ್ಚೆನೇ ಅಪ್ರಸ್ತುತ ನಾನು ಹೇಳ್ತಾ ಇರೋವಂಥದ್ದು. ಇಲ್ಲಿ ಯಾಕೆ ಅಂದ್ರೆ, ಇಲ್ಲಿ ಕೆಲವರು